ರಾಜಕುಮಾರನಾಗಿ ಒಂದು ನೋಡುವ. ಸ್ವರ ಇಲ್ಲ ಮರೆ, ಅಡ್ಡಿಲ್ಲ, ಇದ್ದಷ್ಟು ಮಾತಾಡ. ಆಗಲಿ ನಿನ್ನ ಆಸೆ ಈಡೇರಿಸುವ. ನಮ್ಮ ಭಾಗ್ಯ ಇವತ್ತು ಎಂತೆ ಅವಕಾಶ ಕೊಟ್ಟರಲ್ಲ. ಮಿತ್ರ ರುದ್ರಭೂಷಣ, ಚಿಂತೆ ಮಾಡುವ ಅಗತ್ಯ ಇಲ್ಲ. ನಿನ್ನ ಸಮಸ್ಯೆಯನ್ನು ಮುಂದುವರಿತೇ ಬಂದವ ನಾನು. ನೀವು ಯಾವುದಕ್ಕೂ ಸಮಸ್ಯೆ ಮಾಡಿಕೊಳ್ಬೇಡ ಮಿತ್ರ. ಧೈರ್ಯವಾಗಿರು. ಧೈರ್ಯಂ ಸರ್ವತ್ರ ಸಾಧನ. ಇದು ರಾಜಕುಮಾರ. ರಾಜಕುಮಾರ ನಾನು ಮಾಡ್ತಿದ್ದೆ ಅಂತ ಅದೇ ಅಂತ. ಓ ರಾಜಕುಮಾರ, ರಾಜಕುಮಾರ. ಏನ್ ಹೇಳಿ ಕೊಡ್ತೀನಿ ನಿನಗೆ, ನೀ ಹೆದರ್ಬೇಡ, ನಾನಿದ್ದೆ. ನೀನು ಚಿಂತೆ ಪಡುವ ಅಗತ್ಯ ಇಲ್ಲ. ಯಾವುದನ್ನು ಸಮಸ್ಯೆಯನ್ನು ತಲೆ ಹಾಕೊಳ್ಬೇಡ. ನಾನಿದ್ದೇನೆ. ಧೈರ್ಯವಾಗಿರು, ಧೈರ್ಯವಾಗಿರು. ಏ ಕಸ್ತೂರಿ, ನನ್ನ ಸಮಸ್ಯೆ ನೀ ದೂರ ಮಾಡುದಾ? ಯಾರ್ಯಾರಿಗೆ ಎಷ್ಟೊತ್ತಿಗೆ ಸಮಸ್ಯೆ ಬರ್ತದೆ ಹೇಳಲಿಕ್ಕೆ ಆಗ್ತದೆ ಮರೆ. ಆದತ್ತು ಬಿಡು. ಆದ್ರೆ ಇವಾಗ ಮಾತಾಡಿದ ರೀತಿ ಒಬ್ಬ ರಾಜಕುಮಾರನಾಗಿ ಅಷ್ಟೇ. ಮತ್ತುಂಟಾ? ಏನದು? ಮಿತ್ರ ರುದ್ರಭೂಷಣ, ಏನೋ ಹೇಳೋ. ನೀನೆಷ್ಟು, ನಿನ್ನ ಯೋಗ್ಯತೆ ಎಷ್ಟು, ನಿನ್ನ ಹಣೆ ಬರ ಎಷ್ಟು ಎಂಬುದನ್ನು ತಿಳಿದೇ ಬಂದವ. ತಲೆ ಮೇಲೆ ಬಾರಿಸ್ತೇನೆ, ನನ್ನ ಹಣೆ ಬರವ ಅಲ್ವಾ? ನಿನ್ನ ಯೋಗ್ಯತೆ ತಿಳಿದೇ ಬಂದವ ನಾನು. ನೀನು ಯಾವುದಕ್ಕೂ ಚಿಂತೆ ಮಾಡುವಂತಹ ಅಗತ್ಯವೇ ಇಲ್ಲ. ಚಿತೆಗೆ ಕಾರಣವಂತೆ ಚಿಂತೆ ಮಾಡಬೇಡ. ನಿನಗೆ ಏನು ಬೇಕು ವ್ಯವಸ್ಥೆಯನ್ನು ನಾನು ಮಾಡ್ತೇನೆ. ಹಣದ ಸಮಸ್ಯೆಯನ್ನು ನೀನು ತಲೆ ಕೆಡಿಸಿಕೊಳ್ಳಬೇಡ, ನಾನಿದ್ದೇನೆ. ನಿನ್ನ ಹಣದ ಸಮಸ್ಯೆಯನ್ನು ಬಗೆಹರಿಸ್ತೇನೆ. ನೀನು ಕೊಡುವುದಾ? ನೋಡು, ಆ ಮಟ್ಟಿಗೆ ಅಡ್ಡಿಲ್ವಾ? ನೀ ಕೊಡ್ತೀಯ. ಯಾಕೆ? ನೀನೊಬ್ಬ ಕಲಾವಿದ ಅಲ್ವೇನು? ಕಲಾವಿದನಿಗೆ ಯಾವುದಕ್ಕೂ ಕೊರತೆ ಆಗುವುದಿಲ್ಲ. ಇಲ್ಲಪ್ಪ, ನಾವು ಕೆಲವೊಮ್ಮೊಮ್ಮೆ ಮಾಡಿಕೊಳ್ಳುವುದು. ನೀವು ಕಲಾವಿದನಿಗೆ ಯಾವುದು ಸಮಸ್ಯೆ ಆಗುವುದಿಲ್ಲ. ಹಾಗಂತ ನನಗೆ ಅದರ ಅಗತ್ಯ ಇಲ್ಲ. ಯಾಕೆ? ನಾನೊಬ್ಬ ಸೇನಾ ನಾಯಕರಿದ್ದೇನೆ. ಏ ಕಸ್ತೂರಿ, ಆ ರೀತಿ ಮೆಚ್ಚಿದ್ದೇನೆ. ಹಾಗಂತ ಇಲ್ಲಿಗೆ ಪೂರ್ಣ ಅಲ್ಲ. ನಿನ್ನಿಂದ ಒಂದು ಕೆಲಸವೂ ಆಗಬೇಕು. ಏನು ಗೊತ್ತಾ? ಇದು ಯಾವ ನಗರ ಗೊತ್ತಾಯ್ತೇನು? ಇದುವೇ ಕಲ್ಯಾಣಗಿರಿ. ಕಲ್ಯಾಣಗಿರಿ ಅಂದ್ರೆ ಇದೆಯಾ? ಯಾವ್ದ? ಕಲ್ಯಾಣಗಿರಿ, ಬಿಳಿಯಣ್ಣನಗಿರಿ ಅದಲ್ವಾ? ಕಲ್ಯಾಣಗಿರಿ. ಅದು ನಿನ್ನ ಅಪ್ಪನ ಮನೆ. ಹೋಗ್ ಸಾಯಿ. ಅದಲ್ಲ, ಕಲ್ಯಾಣ ನಗರ. ಇಲ್ಲಿಯ ದೊರ ರತ್ನನಿಧಿ, ಅವನಿಗೊಬ್ಳು ಮಗಳಿದ್ದಾಳೆ, ಹೇಮಮಾಲಿನಿ ಎಂಬ ಹಾಗೆ. ಏನು ಚಂದ ಕೇಳ್ತೀಯ. ಅವಳನ್ನೇ ಮದುವೆ ಆಗಬೇಕು ಎನ್ನುವ ಆಸೆ ನಾನು. ಆದ್ರೆ ಏನ್ ಮಾಡೋಣ ಹೇಳು? ಆತ ಒಂದು ಪಣವನ್ನ ಇಟ್ಟಿದ್ದಾನಂತೆ ಮದುವೆಗಾಗಿ. ಹಾಗಂತ ಪಣ ಯಾವಾಗ, ಏನು, ಯಾವ ರೀತಿ ಎನ್ನುವುದು ಪ್ರಚಾರ ಇಲ್ಲ. ಅದೆಲ್ಲ ಗುಟ್ಟಲ್ಲಿಯೇ ಉಂಟು ಮಿತ್ರ. ಗುಟ್ಟಿನಲ್ಲಿ ಪಣ? ನನಗೆ ಯಾಕೋ ಅನುಮಾನ ಮಿತ್ರ. ಏನು? ಮಹಾರಾಜ ಗುಟ್ಟಿನಲ್ಲಿ ಪಣ ಮಾಡಿದಂತಾದ್ಮೇಲೆ ಮಹಾರಾಜರ ಮಗಳೇನೋ ಪ್ರೀತಿ ಪ್ರೇಮ ಪ್ರಕರಣ ಆಯ್ತು. ಏನೋ ಎಂಟೆಂಟ್ಲಿ ನಡೀತಂತ ಗೊತ್ತಾಯ್ತಾ ಇಲ್ಲ? ಇದಾಗ್ಲಿ ಬೇಡ ಅಂತ ಮುಖಕ್ಕೆ ಬಾರಿಸ್ತೇನೆ. ಕಸ್ತೂರಿ, ಯಾರ ಸಮ್ಮುಖ ಮಾತಾಡ್ತಿದ್ದೀನೋ ಪ್ರಜ್ಞೆ ಉಂಟೇನೋ? ರುದ್ರಭೂಷಣ, ನನ್ನ ಸಮ್ಮುಖದಲ್ಲಿ ಒಬ್ಬ ಹೆಣ್ಣಿನ ಬಗ್ಗೆ ಲಘುವಾಗಿ ಮಾತಾಡುವುದೇನೋ? ನಾನು ಏನು ಹೇಳು? ಹೆಣ್ಣನ್ನು ಸದಾಕಾಲ ಗೌರವಿಸುವವ, ಸದಾಕಾಲ ಅಭಿಮಾನದಿಂದ ಕಾಣಬಹುದಾದಂತಹ ವ್ಯಕ್ತಿ ನಾನಿದ್ದೇನೆ. ಅಂತದ್ರಲ್ಲಿ ನನ್ನ ಸಮ್ಮುಖ ಒಬ್ಬ ಹೆಣ್ಣಿನ ಬಗ್ಗೆ ಲಘುವಾಗಿ ಮಾತಾಡ್ತಿ ಅಂತ ಅದೇ ತಪ್ಪು. ಹಾಗೆ ಮಾತಾಡಬಾರ್ದು. ಯಾಕೆ ಹೇಳು? ಹೆಣ್ಣನ್ನು ಗೌರವಿಸಬೇಕಲ್ವೇನು? ಅದಕ್ಕೆ ಹೇಳ್ತಾರಲ್ಲ, ಏನು? ಎತ್ರ ನಾರೇತು ಪೂಜಂತೆ ರಮ್ರಮ್ಮಂತೆ. ನೀವು ಅದೊಂದು ಬಿಡ್ಬೇಡ, ಅದರಿಂದ ಹಾಳಾಗಿದ್ದೀನಿ. ಅದೊಂದು ಬಿಟ್ಟಿದ್ರೆ ಇಷ್ಟೊತ್ತಿಗೆ ಒಳ್ಳೆ ಕಲಾ ಇದೆ, ಮತ್ತೆ ಒಳ್ಳೆ ಆಗ್ತಿದ್ದೆ. ಅದಲ್ವಾ? ಎತ್ರ ಅಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಾ ಎಂಬ ಹಾಗೆ ಯಾವ ಹೆಣ್ಣು ಯಾವ ಮನೆಯಲ್ಲಿ ಪೂಜಿಸಲ್ಪಡ್ತಾಳೋ ಆ ಮನೆಗೆ ಆಕೆಯ ದೇವತೆ ಆಗಿರ್ತಾಳೆ ಅಂತ. ಹಾಗಂತ ಆಕೆಯನ್ನು ನಾನು ಮದುವೆ ಆಗ್ಬೇಕು ಅಂತ ಆದ್ರೆ ನಾನ್ ಮಾಡ್ಬೇಕೇನು? ಆ ಪಣವನ್ನ ಭೇದಿಸಬೇಕಲ್ವೇನೋ? ಮೊದಲು ಆ ಕೆಲಸ ಮಾಡಿ. ಯಾವ್ದು? ಬೇದಿ. ಆಮೇಲೆ ಉಳಿದ ಕೆಲಸ ಮಾಡಿ. ನಾಲಿಗೆ ಕತ್ತರಿಸ್ತೇನೆ ನಾನು. ನನಗೆ ಅದು ನಿನಗೆ ಪಾಪಿ ಮಗನೇ. ಹೋದಲ್ಲಿ ಬಂದಲ್ಲಿ ಯಾರ್ಯಾರಿಗೋ ಇಟ್ಟಿದ್ದಲ್ಲ ಕದ್ ತಿಂದು. ನಾನು ನೋಡ ಕದ್ಕ ತಿಂದ ಅಲ್ಲ, ಕದ್ದು ತಿಂದವ್ರು ಆಗುದೇ ಹೀಗೆ. ಸಮಸ್ಯೆ ಮಾಡ್ಕೊಳ್ಬಾರ್ದು. ಯಾವ್ದು? ಯಾವ್ದ್ರಲ್ಲಿರುವಂತ ಸುಖ ಸಿಗದಿರೋ ಅದ್ರಲ್ಲಿ ಒಂದು ಒಳ್ಳೆ ಸುಖ. ಅದಕ್ಕೆ ಹೇಳಿದ್ದು ನಿನಗೆ ಅದೇ ನಿನ್ ಕೆಲಸ ಅಂತ. ಅಲ್ಲ ಮರೆ, ಅದಲ್ವಾ ಭೇದಿಸುವುದು ಅನ್ನುವ ಅರ್ಥ ಬೇರ್ಪಡಿಸುವುದು. ಅದಕ್ಕಾಗಿ ಆದಷ್ಟು ಬೇಗ ಅಲ್ಲಿವರೆಗೆ ಹೋಗ್ಬೇಕು. ಯಾವ ಪಣ ಅಂತ ತಿಳ್ಕೊಂಡು ಬರ್ಬೇಕು. ಹೋಗುವಾಗ ಹೇಗೆ? ರಾಜಕುಮಾರನ ವೇಷ, ಒಂದು ವಿಳಾಸ ಬೇಡುವೇನೋ? ಮಹಿಷ್ಮತಿಯ ದೊರಕುವರ ಹೆಸರು ಬಾಹುಬಲಿ. ಮಹಿಷ್ಮತಿ ಅಧಿಕಾರಿ ಹೆಸರು ಬಾಹುಬಲಿ. ಬಾಹುಬಲಿ ಅಲ್ಲ, ನಿನ್ನ ಚಿಕ್ಕಪ್ಪ ಬಲಿ.
ಬಾಹುಬಲಿಯ ಬಾಹುಬಲಿಯ ಎನ್ನುವ ಹೆಸರಿಂದ ಹೋಗ್ಬೇಕು. ಹೋಗಿ. ಹೋಗುವಾಗ ನಿನ್ನನ್ನು ಕಂಡವರ ಗುರುತಿಸಬೇಕು ಅಂತಾದ್ರೆ ರಾಜಕುಮಾರನ ಟಿವಿ ಬೇಡವೇನೋ, ಟಿವಿ ಬೇಕು, ಒಂದು ಗತ್ತು ಬೇಡವೇನೋ, ಗತ್ತು ಬೇಕು. ಒಂದು ಛಾಪು ಬೇಡವೇನೋ, ಒಂದು ಛಾಪು ಬೇಕಾ, ಹಾ. ಒಂದು ಜರಿ ಬೇಕಾ, ಎಲ್ಲುಂಟು ಒಳಗಿತ್ತ ಎಲ್ಲ ಈಗ ಬೇಕಾ ವ್ಯವಸ್ಥೆ ಮಾಡ್ಕೊಂಡು ಇದ್ದದ್ದೆಲ್ಲ ತುಂಬಿಕೊಂಡು ಹೋಗಿ. ಎಂತ ತುಂಬ್ಕೊಂಡ್ ಎಂತ ಇತ್ತು? ಅದಲ್ವೋ ರಾಜಕುಮಾರನ ಗಾಂಭೀರ್ಯ ಗಾಂಭೀರ್ಯ. ನೋಡುವ. ನೋಡ್ತಾ ಇರಿ ಈಗ ರಾಜಕುಮಾರ ಗಾಂಭೀರ್ಯ ಹೇಗಂತ. ಗೊತ್ತಾ? ನಿನ್ನ ತಲೆ ಮೇಲೆ ಕೊಡ್ತೇನೆ ಈಗ. ಎಂತ ಪಲ್ಲಕ್ಕಿ ಹೋಗುದು ಅಂತ ಯಾವುದು ಮೆರವಣಿಗೆ. ನೀನು ಮತ್ತೆ ಆ ರೀತಿಯಾಗಿ ಕುಡಿದಂತ ಹುಲಿವೇಷ ಉಂಟು ನಿನ್ನ. ನಾನು ಹೋಗುದು ಸತ್ತವನೇ ಹಾಗಾದು. ಮತ್ತೆ ಹೇಗೆ ನಾನು ಹೋಗುದೇನಾಯ್ತು, ನಿಧಾನ ಹೋದೆ. ರಾಜಕುಮಾರನ ಅದು ಒಳ್ಳೆ. ನಾನು ಅವಸರದಲ್ಲಿ ಹೋಗುದಿಲ್ಲ, ಹಾ. ಅವತ್ತು ನಿಧಾನದಲ್ಲೇ ಹೋಗು. ಏ ರಾಜಕುಮಾರನ ಟಿವಿ ಗೊತ್ತು ಹೇಗೆ ನೋಡು. ಇದು ಈಗ ಒಂದು ಹದಕ್ಕೆ ಬಂತು. ನಿನ್ನ ಹದ ನೋಡುವ. ಇಷ್ಟೊತ್ತಲ್ಲಿ ಹದ ಎಲ್ಲಿ ತಪ್ಪಬೇಕು ನೋಡ್ತಾ ಇದ್ದೇನೆ. ಹೌದಾ? ನೋಡ್ತಾ ಇರಿ ನನ್ನ ಹದ. ಎಂತ ಆಯ್ತಾ? ನೀನು ರಕ್ಕಸನ ನೀನು. ಅಲ್ಲ ಮರಮ್ಮ, ರಾಜಕುಮಾರ. ಅಲ್ಲ ರಾಜಕುಮಾರ್ ನಗುದೇ ಅಲ್ವಾ? ಏ ನಗಾಡುವುದಕ್ಕೊಂದು ವಿಧ ಅಂತಿಲ್ವೇನ? ಏನು ಇದು? ಇದು ರಕ್ಕಸರ ನಗ ಆಯ್ತು. ಹೌದನೇ? ಹಾ, ರಾಜಕುಮಾರ ಅಂದ್ರೆ ತಿಳಿ ನಗಿರ್ಬೇಕು. ತಿಳಿಯು ಹಾ, ನಗುವಲ್ಲಿ ಹಲವು ಬಗೆ ಉಂಟು. ಅದೆಷ್ಟೋ ಉಂಟು. ಅಯ್ಯಯ್ಯೋ ಅಪಾಯ ನಗು ಹಾ, ಎಲ್ಲ ಉಂಟು. ಹಾ. ಏ ಏ ಕಳ್ಳ ನೀನು. ಎಂತ ಆಯ್ತಾ? ಕಳ್ಳರ ನಗು ನಮಗ್ ಬೇಡ, ರಾಜಕುಮಾರರ ನಗು ಬೇಕು. ಎಂತ ಬರೀ ಆಗ್ತದ ಇಲ್ವಾ? ಯಾವ ರೀತಿ ನಗಡು ಕಳ್ಳೆ ಬಂತ ನಿನ್ನ ತಾದದೇ ಈಗ. ಬೇಡ, ನೀನ್ ನಗುವೇ ಬೇಡ. ನಗುವ ಬೇಡ, ಹೋಗು. ಹಾ. ಎಂತ ಆಯ್ತಾ? ಸಾಕ್ತಿಯನ ನೀನು. ಹೌದಾ ಹೌದಾ ಅವಳ ಯಾವಳವಳು? ಅಲ್ಲಿ. ನಿದ್ದೆ ಗಣ್ಣಲ್ಲೂ ಅವಳು ಅವಳು ಅಂತೀರ ನೀವು. ಅಲ್ಲ. ಹೇ, ಸತ್ತವನೇ. ಬಿಡು, ಮೆಚ್ಚಿದ್ದೇನೆ. ಏ ಕಸ್ತೂರಿ, ಪವಿತ್ರ. ಇಷ್ಟಾದ್ರೆ ಸಾಕು. ಆದಷ್ಟು ಬೇಗ ಪಣದ ವಿಷಯವನ್ನು ನೀನು ತಿಳಿದುಕೊಂಡು ಬಂದೆ ಅಂತಾದ್ರೆ ನಿನಗೆ ಏನ್ ಬೇಕು, ಎಷ್ಟೊತ್ತೆ ಬೇಕು, ಎಂತದ್ದು ಬೇಕು, ಎಂತ ಇವತ್ತು? ಎಲ್ಲ ಮುಷ್ಟಿ ಮುಷ್ಟಿ ಇವತ್ತೇ ನಾನ್ ಕೊಡ್ತೇನೆ. ಹೌದಾ? ಇವತ್ತೇ ಹಾ. ನಿನಗೆ ಕಡಿಮೆ ಆಯ್ತು ಅಂತಾದ್ರೆ ನೀನೇ ಕೈ ಹಾಕು. ಎಷ್ಟು ಬೇಕು ತಗೋ. ನೀನು ಕೈಯಲ್ಲಿ ಹೇಳತ್ ಕಡೆ ಸಾಕು. ಏನು ನಮಸ್ಕಾರ ಮಾಲತ್ರ, ನಮಸ್ಕಾರ. ನಮಸ್ಕಾರ ನಮಸ್ಕಾರ. ನಾವು ಯಾರೀಗ? ಯಾರ ನೀನು? ಮಹಿಷ್ಮತಿ ಅಧಿಕಾರಿ, ಹೆಸರು ಬಾಹುಬಲಿ. ಹೇಗೆ ಬಾಹುಬಲಿ. ಹಾ? ಒಂದ ಎರಡ ಎರಡು ಆಗಿದೆ. ಎರಡಾಯಲ್ಲ ಆಯ್ತು ಈಗ. ಇದೀಗ ಮೂರನೇ ನನ್ನದೇ ಈಗ. ಹೌದಾ? ಹೇಗುಂಟು ನೋಡ್ಬೇಕೀಗ. ಹ್ಮ್. ಬಾಹುಬಲಿ ಹೋಗುವಾಗ ಹೀಗೆ ಹೋಗ್ಲಿಕ್ಕೆ ಆಗ್ತದೆ? ಇಲ್ಲಪ್ಪ. ಜಾಪು ಝರಿಯಲ್ಲಿ ಹೋಗ್ಬೇಕು. ಕತ್ತು ಗಾಬೀರ್ಯ. ಹತ್ತು ಗಾಂಭೀರ್ಯ. ಟಿವಿ ಒಳಗೆ ಹೋಗ್ಬೇಕು ಈಗ ನಾವು. ಯಾವ TV? ಹಾ, ಜರಿ ಬಿಡುದಿಲ್ಲ ನಾವು, ಯಾವತ್ತು ಜರಿ ಹಿಡ್ಕೊಂಡು ಬೇರಿ ಹೋಗ್ಬೇಕು. ಶಂಕ ನಗಾರಿ ಎಲ್ಲ ಬೇಕಾ? ಹಾ? ಬೇರಿ ಶಂಕ ನಗಾರಿ. ಹಾ, ಎಲ್ಲ ಬೇಕು ನಮ್ಗೆ, ಎಲ್ಲ ಹಿಂದ್ ಮುಂದೆಲ್ಲ ಸರಿ ಮಾಡ್ಕೊಳ್ಳಿ. ಹೌದಾ? ಹೋಗ್ತಾ ಇದ್ದಾರೆ. ಹಾ. ಎಂತ ಇದು ಕತೆ? ಅಷ್ಟೆಲ್ಲ ಕೂಗಿ ನಾನು ಇಲ್ಲಿ ಇವ್ರದ್ದು ಎಂತ ಇಲ್ಲ. ಓಯ್ ಅಣ್ಣ, ಓಯ್ ಪಾಪಣ್ಣ, ಕಷ್ಟ ಸುಖ ಇದ್ರೆ ಬೆಳಿಗ್ಗೆ ಮಾತಾಡುವ. ನಿಮ್ಮ ಲೆಕ್ಕಾಚಾರ ಸಮಸ್ಯೆ ಇದ್ರೆ ಬೆಳಿಗ್ಗೆ ಮಾಡ್ಕೊಳ್ಳಿ. ನಾನೀಗ ಹೋಗ್ತಾ ಇದ್ದೇನೆ. ನೀವಂತೂ ಬಾರಿಸಿ ಖರ್ಚು ಗಿರ್ಚು ಕೊಡುವ. ಎಂತ ಸಮಸ್ಯೆ ಅಂತ ಹೇಳಿ. ನನ್ನ ಸಮಸ್ಯೆ? ನಾನು ಯಾರೀಗ? ಮಹಿಷ್ಮತಿ ಅಧಿಕಾರಿ ಬಾಹುಬಲಿ. ಪಕ್ಕದೊಂದು ಅಷ್ಟು ದೂರಿಂದ ಬಂದ್ಕೊಂಡು ನಾನು ಇಷ್ಟು ಹೋಗ್ತಾ ಇದ್ದೇವೆ. ಬಾರಿಸಿ ಏನು ಹೋಗ್ತಾ ಇದ್ದೆ ಈಗ? ಏನಲ್ಲ ಮತ್ತೀಗ ನೀವು ಅದೇ ಈಗ ನಾನು ತಡೀನೆ ಆಗಲಿಂದ ಉಪದ್ರ ಕೊಡ್ತಿದ್ದೆ. ಎಂತ ಕಾಲಿಗಲ್ಲ ಬಾವ, ಬಾರಿಸಿ ಬಾವ. ಎಂತ ಬಾವ? ಬಾವ ಇಷ್ಟೊತ್ತಿಗೆಲ್ಲ ಹಿಂಗೆ ಮಾಡೋದಿಲ್ಲ. ಬಾವ ಹೊರಡುವೆ. ಎಂತ ಒಳ್ಳೆ ಹಾಳಿ ಕೊಟ್ಟ ಮಾರ್ಸ ಇಟ್ಕೊಳ್ಳ ಬರ ನೀವು. ಅದೆಲ್ಲ ತೆಗಿ ಟನ್ ಟನ್. ಅಯ್ಯಪ್ಪ, ಶಟ್ಕಂತ ಬೇಡ, ಹೆಚ್ಚಿಗೆ ಬಾರಿಸ್ಬೇಡಿ ಆತಲ್ಲ. ಎಲ್ಲಿ ಶಟ್ಕಂತ ಗೊತ್ತಾಯಿಲ್ಲ. ಈ ರಗಳಿಯೇ ಬೇಡ, ನಿಮ್ಮ ಶಬ್ದವೇ ಬೇಡ, ನಿಮ್ದು ಯಾವ ರಗಳಿಯೂ ಬೇಡ. ನನ್ನ ಪಾಡಿ ನಾನು ಹೋಗ್ತೇನೆ ಈಗ. ಹೌದಾ? ಹೋಯ್ ಗೊತ್ತಾ?
ಎಂತ ಮಾಡಿ ಈ ವಿಷಯ ಇದ್ದದ್ದೆ ದಿನ ಇದ್ದದ್ದೆ ವ್ಯವಸ್ಥೆ ಮಾಡುವ ಈ ವ್ಯವಸ್ಥೆ ಇಲ್ಲ ಹಿಡ್ಕೊಳ್ಬೇಡಿ ಎಂತ ನನಗೆ ವ್ಯವಸ್ಥೆ ನಿಮಗೆ ವ್ಯವಸ್ಥೆ ಮಾಡುತ್ತೆ ಜನರ ನಿಧಿಯೋ ಶುಭ ಫಲವನ್ನು ಕರಿಸಿ ಹೊರಟ ಪರಿಯೂ ವನಿತೆಯಳ ಜಾತಕವನ್ನಿರುಕಿಸಲು ಮನವಾಂತು ಗುರುವರನು ರಾಜಗುರುಗಳಾಗಿರುವಂತಹ ಜ್ಞಾನಮೂರ್ತಿಯವರನ್ನ ಬರ್ಲಿಕ್ಕೆ ಹೇಳಿ. ಬಂದ ಗುರುವರನ ಭೂಪತಿ ಚಂದದಿಪಚರಿಸಿ ತರಳೆಯ ಮುಂದಿನ ಪಥ ಬರುಗಬೇಕೆನು ತೊರೆಯೇ ವಿನಯದಲ್ಲಿ ಪವಿತ್ರವಾಗಿರುವಂತಹ ಪದಕಮಲಗಳಿಗೆ ಪ್ರಣಾಮಗಳು. ಒಳ್ಳೆಯದಾಗಲಿ ಗುರುಗಳೇ, ಹುಟ್ಟಿದಂತಹ ವ್ಯಕ್ತಿಯ ಜೀವನವೆನ್ನುವುದು ಅಪೂರ್ಣವಾಗಿರ್ತದಂತೆ. ಅಪೂರ್ಣ ಜೀವನವನ್ನ ಪೂರ್ಣತೆಯಿಂದ ಕಳೆಯುವರೆ ಇರುವ ಮಾರ್ಗ ಯಾವುದು ಕೇಳಿದ್ರೆ ಮದುವೆ ಎನ್ನುವಂತಹ ಶುಭದ ಸಂಸ್ಕಾರ. ಪ್ರಾಯ ಪ್ರಬುದ್ಧಿ ಆಗಿರುವಂತಹ ನನ್ನ ಮಗಳಾಗಿರುವಂತಹ ಹೇಮಮಾಲಿನಿಗೆ ಮದುವೆ ಮಾಡಬೇಕೆನ್ನುವಂತಹ ಮಹದಾಸೆ ಒಂದುಂಟು. ಶಾಸ್ತ್ರವು ಸಂಪ್ರದಾಯವೆನ್ನುವ ಹಾಗೆ ಜಾತಕವನ್ನ ನೋಡಿ ಶುಭದ ಮುಹೂರ್ತವನ್ನು ಹೇಳ್ಬಹುದಾ? ವಸುಧಿ ಪಾಲಕ ಕೇಳು ಬಿಸಜಾಕ್ಷಿ ಪರಿಣಯ ವಸುಧಿ ಪಾಲಕ ಕೇಳು ಬಿಸಜಾಕ್ಷಿ ಪರಿಣಯ ಜಸದೊಳೊಪ್ಪುದು ಶೀಘ್ರದಿ ಪರಿಣಯ ಜಸದೊಳೊಪ್ಪುದು ಶೀಘ್ರದಿ ಎಸೆವ ಭಾಗ್ಯವು ಹಂಸ ಪಲ್ಲಕ್ಕಿ ಎಸೆವ ಭಾಗ್ಯವು ಹಂಸ ಪಲ್ಲಕ್ಕಿ ಮುಸುಕಾಯ್ತು ಜಾತಕದಿ ಮುಸುಕಾಯ್ತು ಜಾತಕದಿ ನಿನ್ನಾಶೆಯನ್ನು ಯಥಾಯೋಚಿತವಾದದ್ದೇ. ಯಾಕೆಂತ ಹೇಳಿದ್ರೆ ಹತ್ತಿಲ್ಲ ಹಲವಿಲ್ಲ, ಒಬ್ಬಳೇ ಮಗಳನ್ನ ಪಡೆದವ ನೀನು. ಅವಳನ್ನೇ ಗಂಡು ಎನ್ನುವುದಾಗಿ ಅವಳನ್ನೇ ಹೆಣ್ಣು ಎನ್ನುವುದಾಗಿ ತೀರ್ಮಾನಿಸಿದವ. ಅಷ್ಟೇ ಅಲ್ಲ, ಮಗಳ ಬಾಳು ಹಾಳಾಗಬಾರದು ಎನ್ನುವಂತ ಉದ್ದೇಶದಿಂದ ಬಾಲ್ಯದಲ್ಲಿಯೇ ಗುರುಮಠಕ್ಕೆ ಕಳುಹಿಕೊಟ್ಟವ. ಗುರುಕುಲದ ಸಕಲ ವಿದ್ಯಾಭ್ಯಾಸವನ್ನ ಕಲಿತು ಅರಮನೆಯನ್ನ ಸೇರಿದವಳು. ಎದೆ ಎತ್ತರಕ್ಕೆ ಬೆಳೆದು ನಿಂತಿರುವಂತಹ ಮಗಳಿಗೆ ಮದುವೆ ಮಾಡಬೇಕಾದುದು ತಂದೆಯಾದವನ ಕರ್ತವ್ಯವೂ ಹೌದು. ಆದರೆ ನೀನೊಬ್ಬನೇ ಕುರಿತಾಗಿ ಯೋಚಿಸಿದವನಲ್ಲ. ನಾಡಿನ ಗುರುವಾದ ನನ್ನನ್ನ ಕರೆತಂದು ಕೇಳುವ ಮಾತು, ಮಗಳಿಗೆ ಪ್ರಾಯ ಬಂದಿದೆ, ಜಾತಕದ ಫಲ ಹೇಗುಂಟು ಗುರುಗಳೇ ಎನ್ನುವುದಾಗಿ. ಜಾತಕವನ್ನು ಬಿಡಿಸಿ ನೋಡಿದಾಗ ಮನಸ್ಸಿಗೆ ಬಹಳ ಆನಂದವಾಯಿತು. ಹೌದಾ? ಹೇಮಳಿಗೆ ಶೀಘ್ರದಲ್ಲೇ ಮದುವೆಯಾಗುವ ಯೋಗ ಉಂಟು. ಆದರೆ ಒಂದು ಏನು? ಇಂದಿಗೆ 3 ತಿಂಗಳು ಕಳೆಯುವುದರೊಳಗಾಗಿ ಮದುವೆ ಕಾರ್ಯಕ್ರಮ ಮುಗಿದು ಹೋಗಬೇಕು. ಗುರುಗಳೇ, ಕನ್ಯಾಪಿತ್ರವಾಗಿ ಕನ್ಯಾದಾನವನ್ನ ಮಾಡಿ ಕೃತಾರ್ಥ ಭಾವವನ್ನ ಹೊಂದಬೇಕು ಎನ್ನುವಂತಹ ಮನದಾಸೆಗೆ ಬೆಂಬಲವ ಎನ್ನುವ ಹಾಗೆ ಮಾತುಗಳನ್ನು ಆಡ್ತಾ ಇದ್ದೀರಿ. ಬಹಳ ಸಂತಸವೇ ಆಗುತ್ತಾ ಉಂಟು. ಮತ್ತೊಂದು ಮಹಾದಾಸೆ ಯಾವುದು? ಪರಂಪರಾನುಗತವಾಗಿ ಬಂದಿರುವಂತಹ ಹಂಸಪಲ್ಲಕ್ಕಿ ಪೀಠವನ್ನ ನನ್ನ ಕಾಲಾನಂತರ ನನ್ನ ಮಗಳೇ ಏರಿ ರಾರಾಜಿಸಬೇಕೆನ್ನುವ ಹಾಗೆ ಅದಕ್ಕೂ ಒಂದು ಶುಭದ ಮುಹೂರ್ತವನ್ನು ಹೇಳ್ಬಹುದು. ಏನು ಮಾಡೋಣ ಹೇಳು? ಏನು? ನಿನ್ನ ಆಶೆಯನ್ನು ಸಹಜವಾದದ್ದೇ. ಒಂದನ್ನ ಪಡೆಯಬೇಕು ಅಂತಾದ್ರೆ ಮತ್ತೊಂದನ್ನ ಕಳೆದುಕೊಳ್ಳಬೇಕಾಗ್ತದೆ. ಯಾಕೆ? ಜಾತಕದ ಫಲದಲ್ಲಿ ಹೇಮಳಿಗೆ ಮದುವೆಯಾಗುವ ಯೋಗ ಉಂಟೇ ವಿನಃ ಹಂಸ ಪಲ್ಲಕ್ಕಿಯನ್ನು ಏರಿ ಬಾಳುವ ಯೋಗ ಅವಳ ಪಾಲಿಗಿಲ್ಲ. ನಮ್ಮ ನಾಡು ಅರಾಜಕತೆ ಹೊಂದುತ್ತದೆಯಾ? ಆ ಕುರಿತಾಗಿ ನೀನು ಕುಂದಬೇಕಾದಿಲ್ವೇ ಇಲ್ಲ. ನಿನ್ನ ಮಗಳನ್ನ ಯಾರು ಮದುವೆಯಾಗುತ್ತಾನೋ ಆತನೇ ಕಲ್ಯಾಣಗಿರಿಯನ್ನ ಆಳಬಹುದು, ಹಂಸ ಪಲ್ಲಕ್ಕಿಯನ್ನು ಏರಿ ವಿರಾಜಿಸಬಹುದು. ನನ್ನ ಮಗಳಿಗೆ ಸಾಧ್ಯವೇ ಇಲ್ಲ. ಜಾತಕದ ಫಲದಲ್ಲಿ ಯಾವ ಕಾರಣಕ್ಕೂ ಸಾಧ್ಯವೇ ಇಲ್ಲ. ಅದು ಆಗ್ಲಿಕ್ಕೆ ಇಲ್ಲ.
ತೋರಿನ ಸದಿಯಿಂದ ರೋಷದೆ ಮುಂದೆ ಬೆಳೆದು ಬೆಂಕಿದ ಹೇಮವಾಲಿನಿಯೋ ಗುರುವೇ ಏನಯ್ಯ ಗುರುವೇ ಏನಯ್ಯ ಗುರುವೇ ಏನಯ್ಯ ಗುರುವರಿಯ ಕಿಚ್ಚಿನ ಮಾತು ಏನಯ್ಯ ಗುರುವರಿಯ ಕಿಚ್ಚಿನ ಮಾತು ಮಾನಿನಿಯರ ಕೀಳು ಮಾಡಿದೆ ಸೋತು ಮಾನಿನಿಯರ ಕೀಳು ಮಾಡಿದೆ ಸೋತು ಅಷ್ಟೇ ಅಲ್ಲ ಕಾಡುವ ಜಗಕ್ಕೆಲ್ಲ ಮೆಚ್ಚುವ ಚಿರದಿ ಕಾಡುವ ಜಗಕ್ಕೆಲ್ಲ ಮೆಚ್ಚುವ ಚಿರದಿ ನಾನೇ ಪೀಠದಿ ಮೆರೆಯುವೆ ಮುದದಿ ನಾಯೇ ಪೀಠದಿ ಮೆರೆಯುವೆ ಮುದದಿ ಎಲ್ಲ ಇವರೊಳಗೆ ಆಗಿ ಹೋಯ್ತು ಅಂತ ಕೇಳುವುದು. ಎಲ್ಲ ನೀವು ಹೇಳಿದಾಗೆ ಆಗ್ಬೇಕಾ? ಹೇಳುವವರಿಲ್ಲ ಕೇಳುವವರಿಲ್ಲ. ಎಲ್ಲ ನಿಮ್ಮಿಚ್ಛೆಯ? ಓ ಅವ್ರು ಕೇಳುವುದಕ್ಕೆ, ಇವ್ರು ಹೇಳುವುದಕ್ಕೆ, ಇವ್ರು ಹೇಳುವುದಕ್ಕೆ, ಅವ್ರು ಹೂ ಹಾಕ್ಲಿಕ್ಕೆ. ಬಿಟ್ರೆ ಬೇರೆ ಎಂತದ್ದು ಇಲ್ಲ. ಏನಯ್ಯ ಗುರುವರ್ಯ ಏನಯ್ಯ, ಯಾವುದಮ್ಮ ಹೇಮ ಯಾವುದಮ್ಮ? ಪಾಪ ಯಾವುದು ಅಂತ ಗೊತ್ತಾಗದೆ ಹೋಯ್ತು. ಹಾ, ಹಾ. ನಮ್ಮ ಗುರುಗಳು ಏನ್ ಹೇಳಬಹುದು ಎನ್ನುವ ಹಾಗೆ ನಾನು ಅಲ್ಲಿ ಕೂತದ್ದು ಬಿಟ್ರೆ ಸತ್ತದ್ದಲ್ಲ. ಇವ್ರು ಹೆಣವಾದ ಇದ್ದದ್ದ? ಇವ್ರು ಹೆಣವಾದ? ಹೆಣ ನಿಂದು ಅಲ್ಲ, ಮಾತಿ ಹೇಳಿ. ಅದಲ್ವಾ. ನನ್ನಪ್ಪ ಕೇಳಿದಂತಹ ಪ್ರಶ್ನೆಗೆ ಯಾವ ರೀತಿಯಾಗಿ ಉತ್ತರಿಸಬಹುದು ಎನ್ನುವ ಹಾಗೆ ನಿರೀಕ್ಷೆ ಇತ್ತು. ಹೇಳಿದ್ದೆಂತದ್ದು ಇವರು, ಹೆಣ್ಣಾದಂತಹ ಹೇಮಳಿಗೆ ಹಂಸಪಲ್ಲಕ್ಕಿ ಪೀಠ ಏರುವುದಕ್ಕಾಗುವುದಿಲ್ಲ. ಆಗುದಿಲ್ಲಂತೆ. ಎಲ್ಲಿದ್ದಾರೆ ಇವರು? ಎಲ್ಲಿದ್ರಿ? ಎಲ್ಲಿದ್ರೆ? ನೀ ಎಲ್ಲಿದ್ದೆ? ಅವಾಗ ಎಲ್ಲಿದ್ರಿ ನೀವು? ನೀ ಎಲ್ಲಿದ್ದೆ? ನೀನೀಗ ಎಲ್ಲಿಂದ ಬಂದೆ? ನಾವು ಹೋಲಿದ್ದೆ. ಅದಲ್ಲ, ಯಾವ ಕಾಲದಲ್ಲಿದ್ದಾರೆ ಅಂತ ಕೇಳು. ಯಾಕೆ ಮುಂದುವರಿದಂತಹ ಸಮಾಜ, ಈ ಮುಂದುವರಿದಂತಹ ಸಮಾಜದಲ್ಲಿ ಹೆಣ್ಣು ಗಂಡು ಮೇಲೆ ಕೆಳಗೆ ಆ ಜಾತಿ ಈ ಜಾತಿ ಅನ್ನುವಂತಹ ಪರಿಭೇದ ನಮ್ಮಲ್ಲಿಲ್ಲ. ಇಲ್ಲವೇ ಇಲ್ಲ. ಎಲ್ಲರೂ ಸಮಾನರು. ಏಕನಾಗರಿಕತೆ ಎನ್ನುವ ಹಾಗೆ ಮುಂದುವರಿದಂತಹ ಈ ಸಮಾಜದಲ್ಲಿ ಹೆಣ್ಣು ಎನ್ನುವ ಹಾಗೆ ತಾತ್ಸಾರ. ಅದು ಯಾಕೆ? ಒಪ್ಪಿಕೊಳ್ಳುವ. ಹಿಂದೊಂದು ಕಾಲ ಇತ್ತು. ಹಿಂದೊಂದು ಕಾಲದಲ್ಲಿ ಗಂಡಾದವ ಹೊರಗಡೆ ಹೋಗಿ ದುಡಿತಾ ಇದ್ದ, ಹೆಣ್ಣಾದವಳು ಅಡುಗೆ ಮನೆಯಲ್ಲಿ ಸಂಸಾರ ಸಾಗಿಸ್ತಾ ಇದ್ಲು. ಕಾಲ ಬದಲಾಗಿದೆ. ಕಾಲ ಬದಲಾಗಿದೆ. ಒಬ್ಬರು ದುಡಿದ್ರು ಸಾಕಾಗುದಿಲ್ಲ, ಇಬ್ರು ದುಡಿದ್ರು ಶುಕ್ರವಾರ ಸಂಘ ಕಟ್ಟು ಸಾಕಾತಿಲ್ಲ. ಸಾಲ ಮಾಡಿ ಸಾಯಿ ಬೇಡ ಬೇಡ ಅಂತ ಹೇಳಿದ್ರು ಇದೆಲ್ಲಾ ಸಂಘದಲ್ಲೂ ಸಾಲ ತೆಗ್ದ. ಮೊನ್ನೆ ಹೋಗ್ರ ಹತ್ರ ಕೇಳ್ತಿದ್ದ, ಹೋಯ್ ಬಡ್ಡಿ ಮೇಲೆ ಕೊಡ್ತಾರೆ ಹಾಗೆ ಅಂತೇಳಿ. ಹೌದಾ? ಅಂತದ್ರಲ್ಲಿ ಈಗ ನೋಡು, ಹೆಣ್ಣು ಎಷ್ಟು ಮುಂದುವರೆದಿದ್ದಾಳೆ ಎನ್ನುವುದಕ್ಕೆ ಉದಾಹರಣೆ ಕೊಡ್ತೇನೆ ಕೇಳು. ಗಂಡಾದವ ಮನೇಲಿರಬೇಕಾದಂತಹ ಸ್ಥಿತಿ ಬಂದಿದೆ, ಹೆಣ್ಣಾದವಳು ಹೊರಗಡೆ ಹೋಗಿ ದುಡಿತಾ ಇದ್ದಾಳೆ. ಅಂತದ್ರಲ್ಲಿ ಹೆಣ್ಣು ಎನ್ನುವ ಹಾಗೆ ತಾತ್ಸಾರ. ಹೆಣ್ಣು ಯಾವ ರಂಗದಲ್ಲಿ ಇಲ್ಲ, ಯಾವ ಕ್ಷೇತ್ರದಲ್ಲಿ ಇಲ್ಲ. ಎಲ್ಲಾ ಕ್ಷೇತ್ರದಲ್ಲಿ ಹೆಣ್ಣಾದವಳು ಇದ್ದಾಳೆ. ಮತ್ತೆ ರಾಜಕೀಯ ರಂಗದಲ್ಲಿ ಇಲ್ವಾ? ಅಲ್ಲಿ ಇದ್ದಾಳೆ. ಕಲಾ ವಿಭಾಗದಲ್ಲಿ ಇಲ್ವಾ? ಅಲ್ಲಿ ಇದ್ದಾಳೆ. ಹಾಡೋರಿದ್ದಾರೆ, ಕುಣಿಯೋರಿದ್ದಾರೆ, ಬಾರಿಸೋರಿದ್ದಾರೆ. ಮತ್ತೆ ಬೇಡಪ್ಪ, ಹೆಣ್ಣೊಬ್ಬಳು ಮನಸ್ಸು ಮಾಡಿ ವೇದಿಕೆ ಏರಿ ಭಾಷಣಕ್ಕೆ ತೊಡಗಿದ್ಲು ಅಂತ ಆದ್ರೆ ಕುಳಿತವರೆಲ್ಲ ಚಪ್ಪಾಳೆ ಮೇಲೆ ಚಪ್ಪಾಳೆ ಹೊಡಿಬೇಕು. ದೇವರಾಣೆ ಹೌದಮ್ಮ. ಮತ್ತೆ ಬರೇ ಭಾಷಣ ಮಾತ್ರದಿಂದ ಎಷ್ಟು ಸುಲಿಗೆ ಮಾಡ್ಬೇಕು ಅಷ್ಟು ಸುಲಿಗೆ ಮಾಡಿ ಆಮೇಲೆ ಸಿಕ್ಕೊಂಡ್ ಬಿದ್ದು ಬೇಕಾ ಇದಲ್ಲ. ಸಿಕ್ಕೊಂಡ್ ಬಿದ್ದವಳು ನಿನ್ ಸೊಸೆಯ? ಸೊಸೆಯಲ್ಲೋ ತೆಗಿವಲ್ಲ ಸುಮ್ನೆ. ಮತ್ತೆಂತದ್ದ ಯಾರ್ಯಾರ ಸುದ್ದಿ ನಮಗೆ ಯಾಕೆ? ಅಲ್ಲ, ವಿಷಯ ಸುಳ್ಳಲ್ಲ. ವಿಷಯ ಸುಳ್ಳಲ್ಲ, ಆದ್ರೆ ನಮಗೂ ಎಷ್ಟು ಬೇಕು ಅಷ್ಟು ಮಾತ್ರ ತಗೊಳ್ಳುವ. ವೇದಿಕೆ ಏರಿ ಭಾಷಣಕ್ಕೆ ಸಿದ್ಧರು ಎನ್ನುವ ಹಾಗೆ. ಅಂತದ್ರಲ್ಲಿ ಹೆಣ್ಣು ಎನ್ನುವ ಹಾಗೆ ತಾತ್ಸಾರ ಅಂತ ಆದ್ರೆ ಇದು ಇವರ ಕೀಳು ಮನಸ್ಥಿತಿಯನ್ನ ಪ್ರಚುರಪಡಿಸ್ತದೆ. ಖಂಡಿತ. ಈ ಕೀಳು ಮನಸ್ಥಿತಿಗೆ ಧಿಕ್ಕಾರ. ಮಾತುಗಳು ಗರ್ವದಲ್ಲಿ ಸೋತವರ ಜಗ ಬರಿದುದು, ಗರ್ವದಲ್ಲಿ ಸೋತವರ ಜಗ ಬರಿದುದು. ಜಾತಕದ ಫಲ ಫಲಕದು, ಜಾತಕದ ಫಲ ಫಲಕದು. ಹಠಮಾರಿ 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 ಹೇಮ, ಏನು ನಿನ್ನ ಬಾಯಿಂದ ಇಂಥ ಮಾತು ಬರುತ್ತದೆ ಎನ್ನುವುದಾಗಿ ಕನಸು ಮನುಷ್ಯರು ಹೇಳಿಸಿದವ ನಾನು ಅಲ್ಲ. ಇಲ್ಲದೆ ಹೋದ್ರೆ ಎರಡು ನಾಡಿನ ಗುರು ಎನಿಸಿಕೊಂಡವ ನಾನು.
ನನಗಾಡಿದ ಮಾತೇನು? ಹೆಣ್ಣುಗಳ ಮೇಲೆ ಕೀಳರಿಮೆ ಯಾಕೆ ಗುರುಗಳೇ ಎನ್ನುವುದಾಗಿ. ಮತ್ತೆಂತದ್ದು? ಆ ಕುರಿತಾಗಿ ನಾನು ಆಡಿದ್ದಲ್ವೇ ಅಲ್ಲ. ನಿನ್ನಪ್ಪನೇ ನನ್ನನ್ನು ಕರೆತಂದು ಆಡಿದಂತ ಮಾತು ಏನು? ಮಗಳಿಗೆ ಪ್ರಾಯ ಬಂದಿದೆ, ಜಾತಕದ ಫಲ ಹೇಗುಂಟು ಗುರುಗಳೇ ಅಂತ ಕೇಳಿದ. ಜಾತಕವನ್ನು ಬಿಡಿಸಿ ನೋಡಿದಾಗ ಮನಸ್ಸಿಗೆ ಬಹಳ ಆನಂದವಾಯಿತು. ಹೇಮಳಿಗೆ ಶೀಘ್ರದಲ್ಲೇ ಮದುವೆಯಾಗುವ ಯೋಗ ಉಂಟು, ಆದರೆ ಹಂಸ ಪಲ್ಲಕ್ಕಿಯನ್ನ ಏರಿ ಬಾಳುವ ಯೋಗ ಅವಳ ಪಾಲಿಗಿಲ್ಲ ಅಂತ ಹೇಳಿದ್ದು. ಅಷ್ಟಕ್ಕೆ ನೀನು ಸಿಟ್ಟಾಗುವುದಾ? ಭಯಂಕರ ಬುದ್ಧಿವಂತರು ಇವರು. ಯಾರಿಗೂ ಸಿಗುವುದಿಲ್ಲ, ಯಾವುದಕ್ಕೂ ಸಿಗುವುದಿಲ್ಲ. ಬಹಳ ಜಾಗ್ರತೆ. ಏನಿದ್ರು ಮಧ್ಯಾಹ್ನ ಮೇಲೆ ಅಲ್ಲ, ಎಷ್ಟೊತ್ತಿಗಾದ್ರೂ ಜಾಗ್ರತೆ ಜಾಗ್ರತೆ ಯಾಕೆ ಕೇಳು. ಹೇಗೆ ಮೊದಲು ಹೇಳಿದ್ದು ಹಾಗೆ, ಈಗ ಹೇಳುವುದು ಹಾಗಲ್ಲ ಹೀಗೆ. ದಪ್ಪ ಆದ್ರೆ ರೊಟ್ಟಿ ಮಾಡುವುದು, ತೆಳುವಾದ್ರೆ ದೋಸೆ ಬಿಟ್ರೆ ಬೇರೆ ಅಂತದ್ದು ಅಲ್ಲ. ಜಾತಕ ಅಂತೆ ಇವ್ರು ಹೇಳುದಲ್ಲ, ಜಾತಕ. ಬಡಬಡಿಗಳು ಬಡಮುನಿ ಇದುವರೆಗೆ ಹಾಗೆ ಹೇಳಲೇ ಇಲ್ಲ ನಾವು. ಇದುವರೆಗೂ ಕರೆದದ್ದು ಹೇಗೆ? ಗುರುಗೋಳ್. ಗುರುಗೋಳ್ ನಿಂದೆಂತ ಗೋಳು ಮಾರಾಯ, ಗುರುಗಳೇ. ಆದ್ರೆ ಈಗ ಹಾಗಲ್ಲ, ಬಡಮುನಿ ಎನ್ನುವ ಹಾಗೆ ಕರೆಯುವಂತಹ ಅನಿವಾರ್ಯತೆಯನ್ನು ಸೃಷ್ಟಿಸಿಕೊಂಡಿದ್ದಾರೆ ಅಲ್ವಾ ಅಂತ ಹೇಳಿದ್ದೆಂತದ್ದು. ಜಾತಕ, ಭವಿಷ್ಯ, ಜ್ಯೋತಿಷ್ಯ, ಭವಿಷ್ಯ ಯಾರು ನಂಬುತ್ತಾರೆ ಅಂತ ಬೇಕಲ್ಲ. ಯಾರು ನಂಬ್ಯಾರ? ಯಾರು ನಂಬ್ಯಾರ? ಬಂದಿದ್ರಾ? ಇಲ್ಲ, ಅಡಿಗಳು ಬಂದೋದ್ರಪ್ಪ. ನೀವು ಅಡಿಗಳು, ಉಪಾಧ್ಯಾಯರು, ಹೆಬ್ಬಾರ, ಭಟ್ರ ಎಷ್ಟೊತ್ತಿ ಪತ್ರ ಕಾಯ್ತಿರು ಅದಲ್ವಾ. ಯಾರು ನಂಬುತ್ತಾರೆ ಅಂತ ಕೇಳಿದ್ದು. ಯಾಕೆ? 84 ಲಕ್ಷ ಜೀವರಾಶಿ. ಈ 84 ಲಕ್ಷ ಜೀವರಾಶಿಯಲ್ಲಿ ಉಳಿದ ಯಾವ ಜೀವರಾಶಿಗೂ ಇಲ್ಲದೆ ಇರುವಂತಹ ಜಾತಕ ಸಂಸ್ಕಾರಾದಿಗಳು ಮನುಷ್ಯನಿಗೆ ಯಾಕೆ? ಅದು ಯಾಕೆ? ಜಾತಕ ಇದ್ದು ಮಾತ್ರ ಬದುಕುದಾ? ಇಲ್ಲದವ ಬದುಕುದಿಲ್ಲ. ಇಲ್ಲ ಹೋದ್ರೆ ಬದುಕಲಿಕ್ಕೆ ಆಗುದಿಲ್ವಾ? ಉದಾಹರಣೆಗೆ ಇದೇ ದ್ಯಾವಪ್ಪ, ಅವನಿಗೆ ಜಾತಕವೇ ಇಲ್ಲ. ಇದು ದ್ಯಾವಪ್ಪ, ನೀವು ಹುಟ್ಟಿದ್ದೆ ಯಾವಾಗಲೇ? ಹುಟ್ಟದ್ದು ಇದು ಕರ್ಕಾಟಕ ಅಮಾವಾಸ್ಯೆ ಜೋರ್ ಮಳೆ ಬರುವಾಗ ನಾನು ಹುಟ್ಟಿದ್ದಂತೆ. ನೆನ್ಕೊಂಡೆ ಹುಟ್ಟಿದವ. ಅದ್ ಹೇಗ ಗೊತ್ತಿಲ್ಲ, ಅಂತೂ ಆ ದಿವಸ ಅಂತ ಹೇಳಿದ್ ಕೇಳಿ. ಹೌದಾ? ಈಗ ಜಾತಕ ಮಾಡಬೇಕು ಅಂತ ಆದ್ರೆ ಹುಟ್ಟಿದ ದಿನ ಬೇಕು, ಸಮಯ ಬೇಕು, ಗಳಿಗೆ ಬೇಕು ಅಲ್ವಾ? ಅದು ಯಾವುದು ಅವನಿಗಿಲ್ಲ. ಹಾಗಂತ ಅವ ಬದುಕುದಿಲ್ವಾ? ನಾನು ಬದುಕುದಿಲ್ವಾ? ಅಯ್ಯೋ, ಬದುಕುದು ಅಂತ ಹೇಳಿದ್ರೆ ಒಟ್ರಾಶಿ ಬದುಕುದ? ಮಳ್ಳ ಅವ ಎಂತೆಲ್ಲ ಮಾಡ್ದವ? ಎಂತ ಮಾಡಿದೆ? ಎಂತ ಮಾಡಿದೆ? ಮತ್ತೆ ಅಡ್ಗೆ ಮಾಡ್ದವ ಎಲ್ಲಿ ಹೋದ? ನಾವು ಬೇಕಾದ್ರೆ ಮಾಡಿದೆ ಅಷ್ಟೇ. ಹಾಗಲ್ವಾ? ಜೀವನಕ್ಕಾಗಿ ನೀನ್ ಏನೆಲ್ಲ ಮಾಡ್ಲಿಲ್ಲ? ಹೌದಾ? ಮನೆ ಮಾಡ್ದ, ಮಠ ಮಾಡ್ದ. ಅಕ್ಕ, ಮನೆ ಮಾತ್ರ ಮಾಡುದು, ಮಠ ಇನ್ನೂ ಮಾಡ್ಲಿಲ್ಲ. ಅದು ಜೋಡಿ ಶಬ್ದವದು. ಹಾಗೆ ಆಮೇಲೆ ವಾಹನ ತಕೊಂಡೇ ತಿರುಗ್ತಾನೆ. ವಾಹನ ತಗೊಂಡು ಬಂದು ಇಲ್ಲಿ ಒಳ ತಪ್ಪಾಯಿದೆ ಅದಕ್ಕೆ ಸ್ವಲ್ಪ ಅಲ್ಲಿ ನಿಲ್ಲಿ ಹೊತ್ತದ್ದೆ ಕಡೆ ಅಂತ ಸ್ವಲ್ಪ ಜಾಗ್ರತೆ ಮಾಡ್ಬೇಕಿತ್ತ ಬೇಡ? ಅವರು ಜಾಗ್ರತೆ ಮಾಡುವರು ಸ್ವಲ್ಪ ಏರಿಸಿ ಮಾಡಿರಲಿಲ್ಲ. ಅಲ್ಲ, ಅದಲ್ಲ, ನೀ ತಕೊಂಬ ಸಣ್ಣ ತಕೊಂಡಿದ್ರೆ. ಇಲ್ಲ, ನಾವು ಸಣ್ಣದು ಯಾವತ್ತೂ ತಗೊಳ್ಳೋದಿಲ್ಲ, ಏನಿದ್ರು ದೊಡ್ಡ ದೊಡ್ಡದೆ. ಹಾಗೆ ಯಾಕೆ? ಅವ ಖರ್ಚಿಗೆ ನಿಂತ್ರೆ ಬೆಳಗ್ಗಿಂದ ಸಂಜೆವರೆಗೂ, ಸಂಜೆಯಿಂದ ಬೆಳಗಿನವರೆಗೂ ಖರ್ಚು ಮಾಡ್ತಾನೆ. ನೋಡುವ, ಉಳಿದೆಲ್ಲ ಹೇಳ್ತಿರಲ್ಲ ನೀವು, ಅವನ ಭವಿಷ್ಯ ಹೇಳಿ ನೋಡುವ. ಗುರುಗಳೇ, ನೀವು ಬೇರೆ ಏನು ಹೇಳುದು ಬೇಡ, ಸಂಪತ್ತಿನ ಬಗ್ಗೆ ವಿಷಯ ಗೊತ್ತುಂಟಲ್ಲ. ಈಗ ಮದುವೆ ಆಗ್ತದೆ ಇಲ್ವಂತ ಒಂದು ವಿಷಯ ಹೇಳಿ. ದೇವಪ್ಪ, ನಿನ್ನ ಹಣೆಯ ಮೇಲಿರುವಂತ ಗುರುತನ್ನ ಕಂಡಾಗಲೇ ನಾನು ವಿಚಾರಿಸಿದವ. ನೀನು ಅದೆಷ್ಟೋ ಸಂಪಾದಿಸಿದ್ದೀಯ ಎನ್ನುವುದರಲ್ಲಿ ಅನುಮಾನವೇ ಇಲ್ಲ. ಸಂಪಾದಿಸೇನೋ ಕೆಲವು ಕಳ್ಕೊಂಡ್ ಹೋಗಿದ್ದಾರೋ ಅಂತ ಯಾರಿಗ ಗೊತ್ತ. ಆದ್ರೆ ಏನ್ ಮಾಡೋಣ? ಹಾಗೆ ಗುರುಗಳೇ, ಕೆಲವರಿಗೆಲ್ಲ ಒಂದೊಂದು ಕೈ ಹಿಡಿದಿರ್ತದೆ. ಅವನಿಗೆ ಅವನ ಹಣೆಯಲ್ಲಿ ಇದ್ದದ್ದೇ ಕೈ ಹಿಡಿದಿದೆ, ಹಾಗಾಗಿ ಎಲ್ಲಿ ಹೋದ್ರು ಅದಕ್ಕೆ ಹಾಕ್ತಾನೆ, ಬರ್ತದೆ, ತಕೊಂಡ್ ಬರ್ತಾನೆ, ಅಷ್ಟು ಬಿಟ್ರೆ ಅಂತದ್ದು. ಅಷ್ಟೇನಾ ದೇವಪ್ಪ? ಈಗಾಗಲೇ ಮದುವೆಯಾಗಬೇಕೆನ್ನುವಂತ ಉದ್ದೇಶದಿಂದ ಅದೆಷ್ಟು ಹಣವನ್ನ ಸಂಪಾದಿಸಿದವ ನೀನು. ಅದೇ ಮಾರ್ಗದಲ್ಲಿ ಮುಂದುವರಿಯುತ್ತಾ ಇದ್ದವ ನೀನು. ಹಾಗೆ ಮುಂದುವರಿಯುತ್ತಾ ಮುಂದೊಂದು ದಿನ ಕೂಡಿಟ್ಟ ಹಣವೆಲ್ಲವೂ ವೆಚ್ಚವಾಗಿ ಜೀವನದಲ್ಲಿ ಮದುವೆಯೂ ಇಲ್ಲದೆ ಹರಿದಾದ ಚಾಪೆಯನ್ನ ಹಿಡಿದುಕೊಂಡು ಊರೂರು ತಿರುಗುವ ದುರ್ಯೋಗದ ಪಾಲಿಗುಂಟು. ಅಕ್ಕ ಹೆದರ್ಸ್ತಾರೆ, ಅವರು ಹೆದರ್ಸ್ತಾರೆ. ಎಂತ ಹೇಳಿದ್ದೆಂತದ್ದು? ಮದುವೆ ಆಗುವ ಯೋಗ ಇಲ್ಲಂತೆ, ಇದ್ದದ್ನೆಲ್ಲ ಕಳ್ಕೊಳ್ತೇನಂತೆ. ಕಳ್ಕೊಂಡ್ರೆ ಮತ್ತೆ ಸಂಪಾದನೆ ಮಾಡ್ಬೋದು, ದೊಡ್ಡ ವಿಷಯ ಅಲ್ಲ ಅದು. ಎಂತದ್ದು ಮದುವೆ ಆಗುದಿಲ್ಲಂತೆ. ಸುಮ್ಮನಿರ, ಕಳೆದದ್ದು 50 ವರ್ಷ ಅಷ್ಟೇ, ಇನ್ನು 50 ವರ್ಷ ಉಂಟು, ಯಾಕೆ ತಲೆ ಬಿಸಿ ಮಾಡ್ತಿ? ಅಂತ ಕಳೆದದ್ದು 50 ಅಷ್ಟೇ, ಇನ್ನು 50 ವರ್ಷ ಉಂಟು, ಯಾಕೆ ತಲೆ ಬಿಸಿ ಮಾಡುದಾ? ನಿಮ್ಮ ಹತ್ರ ಯಾರು ಕೇಂದ್ರ ಅವನಿಗೆ ವರ್ಷ ಎಷ್ಟಂತೇಳಿ ಎಂತ ಪ್ರಚಾರ ಆಯ್ತನಾ? ಮತ್ತೆಂತದ್ದು? ನಾನು ಯಾರಲ್ಲಿಯೂ ಇದುವರೆಗೆ ನನಗೆ ವರ್ಷ 50 ಅಂತ ಹೇಳಲೇ ಇಲ್ಲ. ಯಾರಾದ್ರೂ ಕೇಳಿದ್ರೆ 28. ನೀನಂತಲ್ವಾ? ಪಾಪ ಎಲ್ಲ ಹುಡುಗರ ಮಕ್ಕಳ ಅವಸ್ಥೆ ಅದೇ. 35-40 ಆಗಿರ್ತದೆ, ಚಂದ ಮಾಡ್ಕೊಂಡು ತಿರುಗುದು.
ಯಾರು ಎಷ್ಟೇ ಕೇಳಲಿ 8 ವರ್ಷದಿಂದ ಅವ್ರ ವರ್ಷ 28. ಹೌದಾ? 1 ವರ್ಷವೂ ಏರುವುದಿಲ್ಲ. ಅದೇ ಮದುವೆ ಆದ ಮಾರನೇ ದಿನವೇ 35 ಅವರಿಗೆ. ಒಂದ್ ರಾತ್ರಿ ಬೆಳಗಾಗುದ್ರೊಳಗೆ. ಹೌದಪ್ಪ, ಭಯಂಕರ. ಮದುವೆ ಆಗೋಲ್ಲವರೆಗೂ ಹಾಗೆ. ಬಿಡು, ಮದುವೆ ಆಗುದಿಲ್ಲ ಅಂತ ಹೇಳಿದ್ರು. ನನಗೆ ಗೊತ್ತುಂಟು ಆಗ್ತದೆ. ನೀನ್ ಧೈರ್ಯ ಕುಂದಬೇಡ, ನನಗೆ ಗೊತ್ತುಂಟು ಆಗ್ತದೆ ನಿನಗೆ. ಅದು ಹೇಗೆ? 90ಕ್ಕೆ ಮದುವೆ ಆದ್ರೂ ಅವ್ರು ಹೇಳಿ ಸುಳ್ಳು ಆಗುದಿಲ್ವಾ? 90ಕ್ಕೆ ಮದುವೆ ನನ್ನ ಕರ್ಮಕ್ಕ ಅವಳ ಮದುವೆ. ಹಾಗಲ್ವಾ? ಏನಾದ್ರೂ ಅನುಕೂಲ ಬರುದಿಲ್ವ? ಅಂತ ಎಲಿಕುಟಿ ಹುಡುಗ ಹೇಳಿ ಅವಳದ್ರ. ಬಿಡು, ಈಗ ನೀ ಭಯಪಟ್ಟೆ ನೋಡು. ನಿಮ್ಮಂತವರ ಭಯವೇ ಇಂಥವರಿಗೆ ಬಂಡವಾಳ. ಹೌದಪ್ಪ, ಅವರು ನೋಡು, ಉಚ್ಚ ಕುಲದಲ್ಲಿ ಹುಟ್ಟಿದ್ದಾರೆ, ಬ್ರಾಹ್ಮಣ ಕುಲ, ಬ್ರಹ್ಮ ಕುಲ.